ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ಹಳ್ಳಿ ಶೈಲಿಯಲ್ಲಿ ಬಸ್ಸಾರು ಮತ್ತು ಸೊಪ್ಪಿನ ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋ ಪೂರ್ತಿ ನೋಡಿ, ಹಾಗೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ತಿಳಿಸಿ ಹೇಗಿದೆ ಅಂತ. ಇದಕ್ಕೆ ನಾನು ಇಲ್ಲಿ ಸೊಪ್ಪು, ದಂಟು ಸೊಪ್ಪು ಮತ್ತು ಅರವೆ ಸೊಪ್ಪನ್ನ ಬಳಸ್ಕೊಂಡಿದ್ದೀನಿ. ಹಾಗೆ ಹಸಿ ಕಾಳನ್ನು ಬಳಸ್ಕೊಂಡು ಮಾಡ್ತಾರಂಥ ಬಸ್ಸಾರು ಇದು. ಇಲ್ಲಿ ನೀರನ್ನು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ನಾನು ಇಲ್ಲಿ ಅರ್ಧ ಲೀಟ್ರಷ್ಟು ನೀರು. ಇದಕ್ಕೆ ನಾನು ಹಸಿ ಅಲಸಂದೆ ಕಾಳನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿ ಒಂದು ಅರ್ಧ ಕೆಜಿಯಷ್ಟು ಕಾಯಿನ ನಾನು ಸುಲಿದು ಇಟ್ಟಿರೋಂಥದ್ದು. ಇದಕ್ಕೆ ಒಂದು ಟೊಮೆಟೊ ಸೇರಿಸೋಣ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ಹಾಕಿ ಚೆನ್ನಾಗಿ ಬೇಯಕ್ಕಿಡೋಣ. ಈಗ ಇಲ್ಲಿ ನಾನು ಮೊದಲೆಲ್ಲ ಹಳ್ಳಿಗಳ ಕಡೆ ಒಲೆಯಲ್ಲಿ ಸುಟ್ಕೋತಾ ಇದ್ರು ಈರುಳ್ಳಿ ಮತ್ತು ಬೆಳ್ಳುಳ್ಳಿ. ಅದೇ ರೀತಿ ಇವತ್ತು ಸುಟ್ಟು ಮಾಡೋಣ ಅಂತ ಇಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಸುಟ್ಕೊಳ್ತಾ ಇದ್ದೀನಿ. ಈ ಥರ ಸುಟ್ಟು ಮಾಡೋದ್ರಿಂದ ತುಂಬ ಟೇಸ್ಟ್ ಇರುತ್ತೆ. ಈ ಥರ ಪೂರ್ತಿಯಾಗಿ ಸುಟ್ಕೋಬೇಕು. ನೋಡಿ, ಇಲ್ಲಿ ಬೆಳ್ಳುಳ್ಳಿ ಆಗಿದೆ ಸುಟ್ಟಿದ್ದು. ಇಷ್ಟ ಆದರೆ ಸಾಕು, ತುಂಬ ಬೇಯಿಸ್ಕೊಳ್ಳೋದೇನು ಬೇಡ. ನೀವು ಈ ಥರ ಸುಡೋಕೆ ಇಷ್ಟ ಇಲ್ಲ ಅಂತಂದರೆ ಒಗ್ಗರಣೆ ಪ್ಯಾನಲ್ಲೇ ಹಾಕ್ಕೊಂಡು ಒಂದು ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೋದು. ಈಗ ಇಲ್ಲಿ ಕಾಳು ಮುಕ್ಕಾಲು ಭಾಗ ಬೆಂದಿದೆ ನೋಡಿ, ಆರಾಮಾಗಿ ನುಣ್ಣಕ್ಕಾಗ್ತಿದೆ. ಇದನ್ನು ಈಗ ಇದಕ್ಕೆ ನಾನು ಟೊಮೆಟೊ ತೆಗೆದು ಸೈಡ್ಗೆ ಇಟ್ಕೊಂಡು ಸೊಪ್ಪನ್ನು ಹಾಕ್ಕೊಳ್ತೀನಿ. ಟೊಮೆಟೊ ತೆಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ತೊಳೆದು ಕಟ್ ಮಾಡಿ ಇಟ್ಟಿರೋ ಅಂಥ ದಂಟು ಮತ್ತು ಅರವೆ ಸೊಪ್ಪು ಎರಡೂ ಒಂದೊಂದು ಕಟ್ಟಿದೆ, ಸಣ್ಣ ಕಟ್ಟು. ಇದಿಷ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು. ಬಸ್ಸಾರು ಯಾವಾಗಲೂ ಒಂದೇ ರೀತಿ ಸೊಪ್ಪಿನಿಂದ ಮಾಡೋದಕ್ಕಿಂತ ಈ ಥರ 2-3 ಥರ ಸೊಪ್ಪು ಹಾಕಿ ಮಾಡೋದ್ರಿಂದ ತುಂಬ ಟೇಸ್ಟ್ ಇರುತ್ತೆ. ನೀವು ಇದ್ರ ಜೊತೆಗೆ ಸಬ್ಬಕ್ಕಿ ಸೊಪ್ಪು ಸಹ ಹಾಕ್ಕೊಳ್ಬೋದು. ಈ ಥರ ಫಸ್ಟಿಗೆ ಸೊಪ್ಪು ಹಾಕಿ ಬೇಯಕ್ಕಿಡೋಣ. ಈಗಿಲ್ಲಿ ನಾನು ಹಸಿರು ಮೆಣಸಿನ್ಕಾಯಿನ ಸಾಂಬಾರಿಗೆ ಸುಟ್ಕೊಳ್ತಾ ಇದ್ದೀನಿ. ಇಲ್ಲಿ 3 ಹಸಿರು ಮೆಣಸಿನ್ಕಾಯಿ ಸುಟ್ಕೊಂಡಿದ್ದೀನಿ. ಈಗ ಇಲ್ಲಿ ಈ ಕಡೆ ಸೊಪ್ಪು ಮತ್ತು ಕಾಳು ಬೆಂದಿದೆ, ಚೆಕ್ ಮಾಡ್ಕೊಳ್ಳೋಣ. ನೀವು ಕುಕ್ಕರ್ಗೆ ಹಾಕಿ ಬೇಯಿಸೋದಾದರೆ ಒಂದು ವಿಷಲ್ ಸಾಕಾಗುತ್ತೆ, 2 ಒಟ್ಟಿಗೆ ಹಾಕಿದ್ರೆ. ಆದರೆ ತುಂಬ ನುಣ್ಣಕ್ಕಾಗ್ಬಿಡುತ್ತೆ ಬೇಯಿಸಿದ್ರೆ ಕುಕ್ಕರಲ್ಲಿ. ಈ ಥರ ಬೌಲಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ಬಟ್ಲಲ್ಲಿ ತುಂಬ ನೀಟಾಗಿ ಬೇಯುತ್ತೆ. ಈಗ ನೋಡಿ, ಈ ಥರ ಸೋಸೋದಕ್ಕೆ ಹಾಕಿ ಸೋಸಿಟ್ಕೊಳ್ಳೋಣ. ಇಲ್ಲಿ ನಾನು ಸಾಂಬಾರಿಗೆ ಹಸಿರು ಮೆಣಸಿನ್ಕಾಯಿ 3, ಹಾಗೆ ಟೊಮೆಟೊ, ಈರುಳ್ಳಿ, ಸುಟ್ಟಿದ್ದಂಥ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಬಿಡಿಸಿ ಇಟ್ಕೊಂಡಿದ್ದೀನಿ ನಾನು. ಇದಕ್ಕೀಗ ಬೇರೆದೆಲ್ಲ ಹಾಕ್ಕೊಳ್ಳೋಣ. ಇಲ್ಲಿ ಬೇಯಿಸಿರೋಂಥ ಸೊಪ್ಪು ಮತ್ತು ಕಾಳು ಒಂದು ಸೌಟ್ನಷ್ಟು ತೊಗೊಂಡಿದ್ದೀನಿ ನಾನು. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ ಸ್ವಲ್ಪ ತೊಗೊಳ್ಳೋಣ. ಒಂದು ಸ್ಪೂನ್ ಅಥವಾ 1.5 ಸ್ಪೂನಷ್ಟು ಕಾಯಿ ತುರಿ ಸಾಕಾಗುತ್ತೆ. ಇಲ್ಲಿ ಸ್ವಲ್ಪ ಹುಣಸೆ ಹುಳಿ ತೊಗೊಳ್ತಾ ಇದ್ದೀನಿ, ಹುಣಸೆ ಹಣ್ಣು. ಹಾಗೆ ಇದಕ್ಕೆ ಜೀರಿಗೆ ಮತ್ತು ಮೆಣಸನ್ನ ಹುರ್ಕೊಳ್ತಾ ಇದ್ದೀನಿ. 1 ಸ್ಪೂನಷ್ಟು ಜೀರಿಗೆ ಬೇಕಾಗುತ್ತೆ, ಅರ್ಧ ಸ್ಪೂನಷ್ಟು ಮೆಣಸು ಬೇಕಾಗುತ್ತೆ. ಸ್ವಲ್ಪ ಬೆಚ್ಚಗಾಗೋ ತನಕ ಹುರ್ಕೊಂಡ್ರೆ ಸಾಕು, ತುಂಬ ಬಿಸಿ ಏನು ಮಾಡೋದು ಬೇಡ, ಹುರಿಯೋದು. ಸ್ವಲ್ಪ ಬಿಸಿ ಆದರೆ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ. ಈಗಿದು ಬಿಸಿ ಆಗಿದೆ. ನಾನು ಇದನ್ನೆಲ್ಲ ಸಾಂಬಾರು ಮಸಾಲೆಗೆ ಸೇರಿಸಿಟ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಸಾಂಬಾರು ಪುಡಿ 1 ಸ್ಪೂನ್ನಷ್ಟು ಹಾಕ್ಕೊಳ್ಬೇಕಾಗುತ್ತೆ. ಸಾಂಬಾರು ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ನಾನು 3 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನೀವು ಸಾಂಬಾರು ಪುಡಿ ಹಾಕೋದು ಬೇಡ ಅಂತಂದರೆ ಇನ್ನೂ 2 ಎಕ್ಸ್ಟ್ರಾ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಇಲ್ಲಿ ನೋಡಿ, ಇದನ್ನೆಲ್ಲ ರುಬ್ಬಿ ತಂದಿದ್ದೀನಿ. ಈಗ ನೈಸಾಗಿ ರುಬ್ಕೊಳ್ಬೇಕು. ಈಗ ಸಾರಿಗೆ ಒಗ್ಗರಣೆಗೆ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಇದಕ್ಕೆ ಎಣ್ಣೆ ಹಾಕಿ, ಸಾಸಿವೆ ಹಾಗೆ ಕರಿಬೇವನ್ನು ಹಾಕೋಣ. ನೀವು ಬೇಕಿದ್ರೆ ಸಾರು ಕುದ್ದಿದ್ಮೇಲೆ ಲಾಸ್ಟಿಗೆ ಒಗ್ಗರಣೆ ಕೊಟ್ಕೊಳ್ಬೋದು. ನಾನಿಲ್ಲಿ ಮೊದಲಿಗೆ ಒಗ್ಗರಣೆ ಕೊಡ್ತಾ ಇದ್ದೀನಿ. ಈಗ ಇಲ್ಲಿ ನಾವೇನು ಮಸಾಲೆ ರುಬ್ಬಿಟ್ಟಿದ್ವಲ್ಲ ಅದನ್ನು ಸಹ ಸೇರಿಸ್ಕೊಳ್ಳೋಣ. ಇದಕ್ಕೀಗ ಜಾರಿಂದ ತುಳಿದಿರೋಂಥ ನೀರು ಸೇರಿಸ್ತಾ ಇದ್ದೀನಿ. ಹಾಗೆ ನಾವು ಸೊಪ್ಪು ಬಸ್ತಿದ್ದಂಥ ನೀರಿತ್ತಲ್ಲ ಆ ನೀರನ್ನು ಸಹ ಸೇರಿಸ್ಕೊಳ್ಬೇಕು. ಇದನ್ನೆಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕು. ಈಗಿದು
ಕುದಿಯಕ್ಕೆ ಬಿಡೋಣ. ಇದಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಸಾಂಬಾರು ಕುದಿಬೇಕು. ಹೋಗಿಸ್ಬಾರ್ದು, ಸಾಂಬಾರು ಸಣ್ಣಕ್ಕಿಟ್ಟು ಕುದಿಸ್ಬೇಕು. ನೋಡಿ, ಈ ಥರ ಚೆನ್ನಾಗಿ ಕುದಿದ್ಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಬಸ್ಸಾರು ರೆಡಿ ಆಗುತ್ತೆ. ಮುದ್ದೆ ಅನ್ನ ಜೊತೆಗೆಲ್ಲ ಚೆನ್ನಾಗಿರುತ್ತೆ ಬಸ್ಸಾರು. ಮುದ್ದೆ ಅಂತೂ ಪರ್ಫೆಕ್ಟ್ ಕಾಂಬಿನೇಷನ್ ಬಸ್ಸಾರು ಜೊತೆಗೆ. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಈಗ ಸೊಪ್ಪಿನ ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ. ಸೊಪ್ಪಿನ ಪಲ್ಯಕ್ಕೆ ನಾನಿಲ್ಲಿ ಎಣ್ಣೆ ತೊಗೊಳ್ತಾ ಇದ್ದೀನಿ. ಒಂದು ಬಾಣಲಿಗೆ ಒಂದು 4ರಿಂದ 5 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಇದಕ್ಕೀಗ ಸ್ವಲ್ಪ ಸಾಸಿವೆ, ಹಾಗೆ ಇಲ್ಲಿ ಇದಕ್ಕೆ ಪಲ್ಯಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಇಟ್ಕೊಂಡಿದ್ದೀನಿ. ಇಲ್ಲಿ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ, ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಹಾಗೆ ಕಾಯಿ ತುರಿ, ಒಣಮೆಣಸಿನ್ಕಾಯಿ ಖಾರಕ್ಕೆ, ಹಾಗೆ ಕರಿಬೇವು. ಬೆಳ್ಳುಳ್ಳಿನ ಬಿಡಿಸಿ ಜಜ್ಜಿ ಇಟ್ಕೊಳ್ಬೇಕು. ಈಗ ಸಾಸಿವೆ ಚಿಟಪಟ ಅಂದಿದ ತಕ್ಷಣ ಈಗ ಕರಿಬೇವು ಹಾಗೆ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಬೆಳ್ಳುಳ್ಳಿ ಫಸ್ಟಿಗೆ ಹಾಕಿ ಫ್ರೈ ಮಾಡೋದ್ರಿಂದ ಅದರ ಫ್ರೇಗ್ನೆನ್ಸ್ ಚೆನ್ನಾಗಿರುತ್ತೆ ಪಲ್ಯದಲ್ಲಿ. ಈಗ ಇದಕ್ಕೆ ಒಣಮೆಣಸಿನ್ಕಾಯಿ ಸೇರಿಸ್ಕೊಳ್ಳೋಣ. ನಾನಿಲ್ಲಿ ಮುರಿದು ಹಾಕ್ತಾ ಇಲ್ಲ, ಒಣಮೆಣಸಿನ್ಕಾಯಿ ಮಕ್ಕಳು ತಿನ್ನೋದ್ರಿಂದ ಹಾಗೆ ಉದ್ದುದಕ್ಕೇನೆ ಹಾಕ್ತೇನೆ, ನೀವು ಮುರ್ಕೊಂಡು ಹಾಕ್ಬೋದು. ಇದಕ್ಕೀಗ ನಾನು ಈರುಳ್ಳಿ ಸೇರಿಸ್ತಾ ಇದ್ದೀನಿ. ಈರುಳ್ಳಿ ಸೇರಿಸಿ ಈರುಳ್ಳಿನೂ ಸಹ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ನಾನಿಲ್ಲಿ ದೊಡ್ಡದಿತ್ತು ಈರುಳ್ಳಿ, ಹಾಗಿಂದ ಒಂದು ಈರುಳ್ಳಿನ ಸೇರಿಸಿದ್ದೀನಿ. ನೀವು ಮೀಡಿಯಂ ಸೈಜಿನ ಈರುಳ್ಳಿ ಆದರೆ 2 ಸೇರಿಸ್ಕೊಳ್ಳಿ. ಇದಿಷ್ಟನ್ನು ಸೇರಿಸಿ ಫ್ರೈ ಮಾಡಿಕೊಟ್ಟಾದ ನಂತರ ಸೊಪ್ಪು ನಾವೇನು ಸೋರಕ್ಕೆ ಹಾಕಿದ್ವಲ್ಲ ಆ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಸೊಪ್ಪು ಮತ್ತು ಕಾಳನ್ನು ಇದನ್ನು ಹಾಕಿ ಫ್ರೈ ಮಾಡಿಕೊಡೋಣ ಚೆನ್ನಾಗಿ. ಈಗ ಇದಕ್ಕೆ ನಾವು ಕಾಯಿ ತುರಿನ ಸೇರಿಸ್ಕೊಳ್ಬೇಕು. ಇಲ್ಲೊಂದು ಅರ್ಧ ಕಪ್ನಷ್ಟು ಕಾಯಿ ತುರಿ ಇದೆ. ಇದಿಷ್ಟನ್ನು ಸೇರಿಸಿ ಫ್ರೈ ಮಾಡಿಕೊಡೋಣ. ಕಾಯಿ ತುರಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಈ ಟೈಮಲ್ಲಿ ನೀವು ಇದಕ್ಕೆ ಉಪ್ಪು ಖಾರ ಏನು ಬೇಕಾಗುತ್ತೆ ಚೆಕ್ ಮಾಡಿ ನೋಡ್ಕೊಳ್ಬೋದು. ಉಪ್ಪು ಬೇಕಂದ್ರೆ ಉಪ್ಪು, ಮತ್ತು ಖಾರ ಬೇಕಂತಂದರೆ ಖಾರದ ಪುಡಿ ಸಹ ಸೇರಿಸ್ಕೊಳ್ಬೋದು. ನಾನಿಲ್ಲಿ ಉಪ್ಪು ಸ್ವಲ್ಪ ಕಡಿಮೆ ಅನ್ನಿಸ್ತು, ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪು ಸೇರಿಸಿ ಇದಕ್ಕೀಗ ಚೆನ್ನಾಗಿ ಫ್ರೈ ಮಾಡಿಕೊಡೋಣ. ಇಷ್ಟೇ, ಈಗ ಮುದ್ದೆ ಜೊತೆಗೆ ಬಸ್ಸಾರು ಮತ್ತು ಪಲ್ಯ ರೆಡಿ ಇದೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.